ಇನ್ನು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಹಿನ್ನೆಲೆಯಲ್ಲಿ ದಾವಣಗೆರೆಯಲ್ಲಿ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬಿಗ್ ಶಾಕ್ ಅನ್ನು ಕೊಡಲಾಗಿದೆ. ಕೈ ಅಭ್ಯರ್ಥಿ ಗೊಂದಲದ ನಡುವೆಯೇ ಬಿಜೆಪಿ ಮಾಸ್ಟರ್ ಪ್ಲಾನ್ ಅನ್ನು ಕೂಡ ಮಾಡಿಕೊಂಡಿದೆ. ಕೊನೆಗೂ ಕೂಡ ಮುನಿಸನ್ನ ಮರೆತು ಬಿಜೆಪಿ ಮುಖಂಡರು ಒಂದಾಗಿದ್ದಾರೆ. ಕಳೆದ ಬಾರಿ ಸ್ಪರ್ಧೆ ಮಾಡಿದ್ದಂತ ಅಜಯ್ ಕುಮಾರ್, 4 ಬಾರಿ ಸ್ಪರ್ಧೆ ಮಾಡಿದ್ದಂತ ಯಶವಂತರಾವ್ ಜಾಧವ್, ಟಿಕೆಟ್ ಆಕಾಂಕ್ಷಿ ಶ್ರೀನಿವಾಸ ದಾಸಕರಿಯಪ್ಪ ಸುದ್ದಿಗೋಷ್ಠಿಯನ್ನ ಕೂಡ ಕರೆದಿದ್ದಾರೆ. ಜೊತೆಯಲ್ಲಿ ಈಗ ಆಲ್ರೆಡಿ ಅಲ್ಲಿರುವಂತಹ ಪ್ರದೇಶ ಚುನಾವಣಾ ಹಿನ್ನೆಲೆಯಲ್ಲಿ ರಣರಂಗ ಆಗಿ ಮಾರ್ಪಟ್ಟಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಒಂದು ರೀತಿಯಲ್ಲಿ ಶಾಕ್ ಅನ್ನು ಕೂಡ ಕೊಡಲಾಗಿರುವಂತದ್ದು. ಕೈ ಅಭ್ಯರ್ಥಿ ಗೊಂದಲಕ್ಕೀಡಾಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಬಿಜೆಪಿ ಮಾಸ್ಟರ್ ಪ್ಲಾನ್ ಅನ್ನು ಕೂಡ ಮಾಡಿಕೊಂಡಿದೆ. ಯಾಕಂತ ಅಂದ್ರೆ ಈ ಬಾರಿ ಉಪಚುನಾವಣೆಯಲ್ಲಾದ್ರೂ ಅವ್ರು ಗೆಲ್ಲಬೇಕು ಅನ್ನುವ ನಿಟ್ಟಿನಲ್ಲಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು. ನಾವು ಒಂದಾಗಿದ್ದೇವೆ, ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ನಾವು ಬೆಂಬಲಿಸ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿರುವಂತದ್ದು. ಯಾಕಂತ ಅಂದ್ರೆ ಕಾಂಗ್ರೆಸ್ನವರು ಇದೊಂದೇ ಒಂದು ಅಸ್ತ್ರವನ್ನ ಮಾಡಿಕೊಂಡು ಚುನಾವಣೆಯಲ್ಲಿ ಗೆಲ್ಲೋಣ, ಅವರಿವರ ಮಧ್ಯದಲ್ಲೇ ತಂದು ಹಾಕ್ಬಿಟ್ಟು ನಾವು ಗೆಲ್ಲೋಣ ಅನ್ನುವ ರೀತಿಯಲ್ಲಿ ರಣತಂತ್ರವನ್ನ ಕೂಡ ರೂಪಿಸಿರ್ತಾರೆ. ಆದ್ರೆ ಇದಕ್ಕೆ ಬಿಜೆಪಿ ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಯಾಕಂತ ಅಂದ್ರೆ ಇಬ್ರು ಕೂಡ ಒಂದಾಗಿದ್ದಾರೆ. ಮುನಿಸನ್ನ ಮರೆತು ಒಂದಾಗಿರುವಂತದ್ದು ಬಿಜೆಪಿ ಮುಖಂಡರು. 4 ಬಾರಿ ಸ್ಪರ್ಧೆ ಮಾಡಿದಂತಹ ಯಶವಂತರಾವ್ ಜಾಧವ್, ಅದೇ ರೀತಿಯಾಗಿ ಕಳೆದ ಬಾರಿ ಸ್ಪರ್ಧೆ ಮಾಡಿದಂತಹ ಅಜಯ್ ಕುಮಾರ್ ಇಬ್ರು ಕೂಡ ಒಂದಾಗಿದ್ದಾರೆ. ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ನಮ್ಗೇನ್ ಪ್ರಾಬ್ಲಮ್ ಇಲ್ಲ, ನಾವು ಅವರನ್ನೇ ಬೆಂಬಲಿಸ್ತೇವೆ ಅಂತ ಹೇಳಿರುವಂತದ್ದು. ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ ಶಿವಕುಮಾರ್ ಸಹ ಪುನಃ ಮತ್ತೆ ಬಿಜೆಪಿಗೆ ಸಾಥನ್ನ ಕೊಡ್ತಿದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಬೆಂಬಲ ಬಲ ಎರಡೂ ಕೂಡ ಜಾಸ್ತಿ ಆಗಿದೆ ಇದೀಗ ಬಿಜೆಪಿಗೆ.